ಆ ಬಾಲಕನಿಗೆ ಮಾತು ಬರಲ್ಲ, ಕಿವಿ ಕೇಳೋದಿಲ್ಲ, ಎಲ್ಲವನ್ನ ಕೈ ಸನ್ನೆಯಲ್ಲೇ ಹೇಳುತ್ತಿದ್ದ. ಮನೆಯವರು ಎಷ್ಟೇ ಖರ್ಚು ಮಾಡಿದ್ರೂ ಮಗನ ಸಮಸ್ಯೆ ಸರಿಯಾಗಿರಲಿಲ್ಲ. ಆದ್ರೆ ಅಯ್ಯಪ್ಪ ಸ್ವಾಮಿಯ ಪವಾಡದಿಂದ ಆ ಬಾಲಕನೀಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹಿಂದೂಗಳ ಪುಣ್ಯಕ್ಷೇತ್ರ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ಪ್ರತಿ ವರ್ಷ 48 ದಿನಗಳ ಕಠಿಣ ವ್ರತ ಮಾಡಿ ಭಕ್ತರು ಶಬರಿಮಲೆ ಏರ್ತಾರೆ. ಸ್ವಾಮಿಯ ದರ್ಶನ ಪಡೆದು ಲಕ್ಷಾಂತರ ಭಕ್ತರು ಪಾವನರಾಗ್ತಾರೆ. ಅಯ್ಯಪ್ಪ ಮಾಲಾಧಾರಿ ಬದುಕಲ್ಲಿ ಪವಾಡ, ಮಾತು ಬಾರದ ಬಾಲಕನ ಬಾಳು ಬಂಗಾರ. ನಂಬಿದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತೂ ಕೈ ಬಿಡೋದಿಲ್ಲ. ಭಕ್ತರ ಬೇಡಿಕೆಯನ್ನ ಈಡೇರಿಸದೇ ಇರಲ್ಲ. ಸ್ವಾಮಿಯನ್ನ ನಂಬಿ ಶಬರಿಮಲೆ ಏರಿದ ಬಾಲಕನ ಬಾಳಲ್ಲಿ ಪವಾಡವೇ ನಡೆದಿದೆ. ಮಾಲೆ ಹಾಕಿ ಅಯ್ಯಪ್ಪ ಸನ್ನಿಧಿಗೆ ತೆರಳಿದವನ ಬಾಳು ಬಂಗಾರವಾಗಿದೆ. ಮಾತು ಬಾರದ ಬಾಲಕ ಈಗ ಮಾತನಾಡೋಕೆ ಶುರು ಮಾಡಿದ್ದಾನೆ. ಈ ಬಾಲಕನ ಹೆಸರು ಪ್ರಸನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಮೆತ್ತಡ್ಕ ನಿವಾಸಿ. ಒಂದು ಶಬ್ದವನ್ನು ಸರಿಯಾಗಿ ಮಾತನಾಡದ ಪ್ರಸನ್ನ ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿದ್ದ. 48 ದಿನಗಳ ಕಾಲ ಕಠಿಣ ವ್ರತಾಚರಣೆ ನಡೆಸಿ ಶಬರಿಮಲೆ ಏರಿದ್ದ. ಸುಮಾರು 48 ಮೈಲು ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನ ಪಡೆದಿದ್ದ. ಬಳಿಕ ಈತನ ಬಾಳಲ್ಲಿ ನಡೆದಿದ್ದೆಲ್ಲವೂ ಪವಾಡ. ಕಳೆದ ವರ್ಷ ಅಯ್ಯಪ್ಪನ ಮಾಲೆ ಹಾಕಿ ಸ್ವಾಮಿ ದರ್ಶನ ಪಡೆದು ವಾಪಸ್ಸಾಗ್ತಿದ್ದ ಪ್ರಸನ್ನ ತೊದಲು ಮಾತನಾಡಲು ಆರಂಭಿಸಿದ್ರು. ಸಣ್ಣ ಮಕ್ಕಳು ಮೊದಲಿಗೆ ಯಾವ ರೀತಿ ತೊದಲು ಮಾತನಾಡ್ತಾರೋ ಅದೇ ರೀತಿಯಲ್ಲಿ ಈ ಬಾಲಕ ಸ್ವಾಮಿ ಮಾತನಾಡೋಕೆ ಆರಂಭಿಸಿದ್ರು. ಆದ್ರೆ ಈ ಬಾರಿ ಸ್ಪಷ್ಟವಾಗಿ ಅಲ್ಲದಿದ್ರು ಅರ್ಥವಾಗುವಂತೆ ಮಾತನಾಡುತ್ತಿದ್ದಾರೆ. ಗಣಪತಿ ಸ್ವಾಮಿ ಗಣಪತಿ ಮಂಗಳೇಶ್ವರಿ ತಲ್ಲಿಯೇ ಸ್ವಾಮಿ 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 ಸ್ವಾಮಿ. ಈ ಬಾರಿಯೂ ಬಾಲಕ ಸ್ವಾಮಿ ಪ್ರಸನ್ನ ಮತ್ತೆ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಏರಲು ಸಿದ್ಧರಾಗಿದ್ದಾರೆ. ಈ ಬಾರಿ ಇನ್ನಷ್ಟು ಸ್ಪಷ್ಟವಾಗಿ ಮಾತನಾಡುವ ನಂಬಿಕೆ ಇದೆ. 2 ವರ್ಷ ಆಯ್ತು ಮಾಲೆ ಹಾಕಿ. ಕಳೆದ ಸಲ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು, ಈ ಸ್ವಲ್ಪ ಜಾಸ್ತಿ ಬರ್ಲಿಕ್ಕೆ ಶುರುವಾಗಿದೆ. ಈ ವರ್ಷ ಮಲೆ ಮೆಟ್ಟಿ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಹೇಗಿತ್ತು ಬರುವಾಗ ಮಾತಾಡ್ಲಿ ಕೈ ಭಾಷೆ ಮಾಡ್ತಾ ಇದ್ದು, ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು. ಈಗ 2 ವರ್ಷ ಪ್ರಸನ್ನ ಮಾತನಾಡುವುದನ್ನ ಕೇಳಿ ಕುಟುಂಬಸ್ಥರು ಖುಷಿಯಾಗಿದ್ದಾರೆ. ಇದು ಅಯ್ಯಪ್ಪ ಸ್ವಾಮಿಯ ಪವಾಡ ಅಂತ ಗುಣಗಾನ ಮಾಡುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಬಾಲಕನಿಗೆ ಮಾತು ಬರಲ್ಲ, ಕಿವಿ ಕೇಳೋದಿಲ್ಲ, ಎಲ್ಲವನ್ನ ಕೈ ಸನ್ನೆಯಲ್ಲೇ ಹೇಳುತ್ತಿದ್ದ. ಮನೆಯವರು ಎಷ್ಟೇ ಖರ್ಚು ಮಾಡಿದ್ರೂ ಮಗನ ಸಮಸ್ಯೆ ಸರಿಯಾಗಿರಲಿಲ್ಲ. ಆದ್ರೆ ಅಯ್ಯಪ್ಪ ಸ್ವಾಮಿಯ ಪವಾಡದಿಂದ ಆ ಬಾಲಕನೀಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹಿಂದೂಗಳ ಪುಣ್ಯಕ್ಷೇತ್ರ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ಪ್ರತಿ ವರ್ಷ 48 ದಿನಗಳ ಕಠಿಣ ವ್ರತ ಮಾಡಿ ಭಕ್ತರು ಶಬರಿಮಲೆ ಏರ್ತಾರೆ. ಸ್ವಾಮಿಯ ದರ್ಶನ ಪಡೆದು ಲಕ್ಷಾಂತರ ಭಕ್ತರು ಪಾವನರಾಗ್ತಾರೆ. ಅಯ್ಯಪ್ಪ ಮಾಲಾಧಾರಿ ಬದುಕಲ್ಲಿ ಪವಾಡ, ಮಾತು ಬಾರದ ಬಾಲಕನ ಬಾಳು ಬಂಗಾರ. ನಂಬಿದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತೂ ಕೈ ಬಿಡೋದಿಲ್ಲ. ಭಕ್ತರ ಬೇಡಿಕೆಯನ್ನ ಈಡೇರಿಸದೇ ಇರಲ್ಲ. ಸ್ವಾಮಿಯನ್ನ ನಂಬಿ ಶಬರಿಮಲೆ ಏರಿದ ಬಾಲಕನ ಬಾಳಲ್ಲಿ ಪವಾಡವೇ ನಡೆದಿದೆ. ಮಾಲೆ ಹಾಕಿ ಅಯ್ಯಪ್ಪ ಸನ್ನಿಧಿಗೆ ತೆರಳಿದವನ ಬಾಳು ಬಂಗಾರವಾಗಿದೆ. ಮಾತು ಬಾರದ ಬಾಲಕ ಈಗ ಮಾತನಾಡೋಕೆ ಶುರು ಮಾಡಿದ್ದಾನೆ. ಈ ಬಾಲಕ
ಬಾಲಕನ ಹೆಸರು ಪ್ರಸನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಮೆತ್ತಡ್ಕ ನಿವಾಸಿ. ಒಂದು ಶಬ್ದವನ್ನು ಸರಿಯಾಗಿ ಮಾತನಾಡದ ಪ್ರಸನ್ನ ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿದ್ದ. 48 ದಿನಗಳ ಕಾಲ ಕಠಿಣ ವ್ರತಾಚರಣೆ ನಡೆಸಿ ಶಬರಿಮಲೆ ಏರಿದ್ದ. ಸುಮಾರು 48 ಮೈಲು ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನ ಪಡೆದಿದ್ದ. ಬಳಿಕ ಈತನ ಬಾಳಲ್ಲಿ ನಡೆದಿದ್ದೆಲ್ಲವೂ ಪವಾಡ. ಕಳೆದ ವರ್ಷ ಅಯ್ಯಪ್ಪನ ಮಾಲೆ ಹಾಕಿ ಸ್ವಾಮಿ ದರ್ಶನ ಪಡೆದು ವಾಪಸ್ಸಾಗ್ತಿದ್ದ ಪ್ರಸನ್ನ ತೊದಲು ಮಾತನಾಡಲು ಆರಂಭಿಸಿದ್ರು. ಸಣ್ಣ ಮಕ್ಕಳು ಮೊದಮೊದಲಿಗೆ ಯಾವ ರೀತಿ ತೊದಲು ಮಾತನಾಡ್ತಾರೋ ಅದೇ ರೀತಿಯಲ್ಲಿ ಈ ಬಾಲಕ ಸ್ವಾಮಿ ಮಾತನಾಡೋಕೆ ಆರಂಭಿಸಿದ್ರು. ಆದ್ರೆ ಈ ಬಾರಿ ಸ್ಪಷ್ಟವಾಗಿ ಅಲ್ಲದಿದ್ರು ಅರ್ಥವಾಗುವಂತೆ ಮಾತನಾಡುತ್ತಿದ್ದಾರೆ. ಸ್ವಾಮಿ 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 ಗಣಿಯೇ ಅಲ್ಲಪ್ಪ ಸ್ವಾಮಿ ಗಣಪತಿ ತಿಚ್ಚಣ್ಣೆ ಅಲ್ಲಪ್ಪ ಸ್ವಾಮಿ ದೇಕಿಯೇ ಗಣಪತಿ ಬಾಂಗ್ಲಾದೇಶಿ ತಲ್ಲಿಯೇ ಅಲ್ಲಪ್ಪ ಸ್ವಾಮಿ ನಿಜಕಿಯೇ ಕಲ್ಯಾಣ ಸ್ವಾಮಿ ಸ್ವಾಮಿ ಸ್ವಾಮಿ. ಈ ಬಾರಿಯೂ ಬಾಲಕ ಸ್ವಾಮಿ ಪ್ರಸನ್ನ ಮತ್ತೆ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಏರಲು ಸಿದ್ಧರಾಗಿದ್ದಾರೆ. ಈ ಬಾರಿ ಇನ್ನಷ್ಟು ಸ್ಪಷ್ಟವಾಗಿ ಮಾತನಾಡುವ ನಂಬಿಕೆ ಇದೆ. 2 ವರ್ಷ ಆಯ್ತು ಮಾಲೆ ಹಾಕಿ. ಕಳೆದ ಸಲ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು, ಈ ಸ್ವಲ್ಪ ಜಾಸ್ತಿ ಬರ್ಲಿಕ್ಕೆ ಶುರುವಾಗಿದೆ. ಈ ವರ್ಷ ಮಲೆ ಮೆಟ್ಟಿ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಹೇಗಿತ್ತು ಬರುವಾಗ ಮಾತಾಡ್ಲಿ ಕೈ ಭಾಷೆ ಮಾಡ್ತಾ ಇದ್ದು, ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ 2 ವರ್ಷ. ಪ್ರಸನ್ನ ಮಾತನಾಡುವುದನ್ನ ಕೇಳಿ ಕುಟುಂಬಸ್ಥರು ಖುಷಿಯಾಗಿದ್ದಾರೆ. ಇದು ಅಯ್ಯಪ್ಪ ಸ್ವಾಮಿಯ ಪವಾಡ ಅಂತ ಗುಣಗಾನ ಮಾಡುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಬಾಲಕನಿಗೆ ಮಾತು ಬರಲ್ಲ, ಕಿವಿ ಕೇಳೋದಿಲ್ಲ, ಎಲ್ಲವನ್ನ ಕೈ ಸನ್ನೆಯಲ್ಲೇ ಹೇಳುತ್ತಿದ್ದ. ಮನೆಯವರು ಎಷ್ಟೇ ಖರ್ಚು ಮಾಡಿದ್ರೂ ಮಗನ ಸಮಸ್ಯೆ ಸರಿಯಾಗಿರಲಿಲ್ಲ. ಆದ್ರೆ ಅಯ್ಯಪ್ಪ ಸ್ವಾಮಿಯ ಪವಾಡದಿಂದ ಆ ಬಾಲಕನೀಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹಿಂದೂಗಳ ಪುಣ್ಯಕ್ಷೇತ್ರ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ಪ್ರತಿ ವರ್ಷ 48 ದಿನಗಳ ಕಠಿಣ ವ್ರತ ಮಾಡಿ ಭಕ್ತರು ಶಬರಿಮಲೆ ಏರ್ತಾರೆ. ಸ್ವಾಮಿಯ ದರ್ಶನ ಪಡೆದು ಲಕ್ಷಾಂತರ ಭಕ್ತರು ಪಾವನರಾಗ್ತಾರೆ. ಅಯ್ಯಪ್ಪ ಮಾಲಾಧಾರಿ ಬದುಕಲ್ಲಿ ಪವಾಡ. ಮಾತು ಬಾರದ ಬಾಲಕನ ಬಾಳು ಬಂಗಾರ. ನಂಬಿದ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಯಾವತ್ತೂ ಕೈ ಬಿಡೋದಿಲ್ಲ. ಭಕ್ತರ ಬೇಡಿಕೆಯನ್ನ ಈಡೇರಿಸದೇ ಇರಲ್ಲ. ಸ್ವಾಮಿಯನ್ನ ನಂಬಿ ಶಬರಿಮಲೆ ಏರಿದ ಬಾಲಕನ ಬಾಳಲ್ಲಿ ಪವಾಡವೇ ನಡೆದಿದೆ. ಮಾಲೆ ಹಾಕಿ ಅಯ್ಯಪ್ಪ ಸನ್ನಿಧಿಗೆ ತೆರಳಿದವನ ಬಾಳು ಬಂಗಾರವಾಗಿದೆ. ಮಾತು ಬಾರದ ಬಾಲಕ ಈಗ ಮಾತನಾಡೋಕೆ ಶುರು ಮಾಡಿದ್ದಾನೆ. ಈ ಬಾಲಕನ ಹೆಸರು ಪ್ರಸನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಾಮೆತ್ತಡ್ಕ ನಿವಾಸಿ. ಒಂದು ಶಬ್ದವನ್ನು ಸರಿಯಾಗಿ ಮಾತನಾಡದ ಪ್ರಸನ್ನ ಕಳೆದ ವರ್ಷ ಅಯ್ಯಪ್ಪ ಮಾಲೆ ಹಾಕಿದ್ದ. 48 ದಿನಗಳ ಕಾಲ ಕಠಿಣ ವ್ರತಾಚರಣೆ ನಡೆಸಿ ಶಬರಿಮಲೆ ಏರಿದ್ದ. ಸುಮಾರು 48 ಮೈಲು ದುರ್ಗಮ ಕಾಡಿನ ಹಾದಿಯಲ್ಲಿ ಸಾಗಿ ಸ್ವಾಮಿ ದರ್ಶನ ಪಡೆದಿದ್ದ. ಬಳಿಕ ಈತನ ಬಾಳಲ್ಲಿ ನಡೆದಿದ್ದೆಲ್ಲವೂ ಪವಾಡ. ಕಳೆದ ವರ್ಷ ಅಯ್ಯಪ್ಪನ ಮಾಲೆ ಹಾಕಿ ಸ್ವಾಮಿ ದರ್ಶನ ಪಡೆದು ವಾಪಸ್ಸಾಗ್ತಿದ್ದ ಪ್ರಸನ್ನ ತೊದಲು ಮಾತನಾಡಲು ಆರಂಭಿಸಿದ್ರು. ಸಣ್ಣ ಮಕ್ಕಳು ಮೊದಮೊದಲಿಗೆ ಯಾವ ರೀತಿ ತೊದಲು ಮಾತನಾಡ್ತಾರೋ ಅದೇ ರೀತಿಯಲ್ಲಿ ಈ ಬಾಲಕ ಸ್ವಾಮಿ ಮಾತನಾಡೋಕೆ ಆರಂಭಿಸಿದ್ರು. ಆದ್ರೆ ಈ ಬಾರಿ ಸ್ಪಷ್ಟವಾಗಿ ಅಲ್ಲದಿದ್ರು ಅರ್ಥವಾಗುವಂತೆ ಮಾತನಾಡುತ್ತಿದ್ದಾರೆ. ಸ್ವಾಮಿ 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 ಗಣಿಯೇ ಅಲ್ಲಪ್ಪ ಸ್ವಾಮಿ ಗಣಪತಿ ತಿಚ್ಚಣ್ಣೆ ಅಲ್ಲಪ್ಪ ಸ್ವಾಮಿ ದೇಕಿಯೇ ಗಣಪತಿ ಬಾಂಗ್ಲಾದೇಶಿ ತಲ್ಲಿಯೇ ಅಲ್ಲಪ್ಪ ಸ್ವಾಮಿ ನಿಜಕಿಯೇ ಕಲ್ಯಾಣ ಸ್ವಾಮಿ ಸ್ವಾಮಿ ಸ್ವಾಮಿ. ಈ ಬಾರಿಯೂ ಬಾಲಕ ಸ್ವಾಮಿ ಪ್ರಸನ್ನ ಮತ್ತೆ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಏರಲು ಸಿದ್ಧರಾಗಿದ್ದಾರೆ. ಈ ಬಾರಿ ಇನ್ನಷ್ಟು ಸ್ಪಷ್ಟವಾಗಿ ಮಾತನಾಡುವ ನಂಬಿಕೆ ಇದೆ. 2 ವರ್ಷ ಆಯ್ತು ಮಾಲೆ ಹಾಕಿ. ಕಳೆದ ಸಲ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು, ಈ ಸ್ವಲ್ಪ ಜಾಸ್ತಿ ಬರ್ಲಿಕ್ಕೆ ಶುರುವಾಗಿದೆ. ಈ ವರ್ಷ ಮಲೆ ಮೆಟ್ಟಿ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ.
ಹೇಗಿತ್ತು ಬರುವಾಗ ಹೇಗೆ ಬರುವಾಗ ಮಾತಲ್ಲಿ ಕೈ ಭಾಷೆ ಮಾಡ್ತಾ ಇದ್ದು, ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ 2 ವರ್ಷ. ಪ್ರಸನ್ನ ಮಾತನಾಡುವುದನ್ನ ಕೇಳಿ ಕುಟುಂಬಸ್ಥರು ಖುಷಿಯಾಗಿದ್ದಾರೆ. ಇದು ಅಯ್ಯಪ್ಪ ಸ್ವಾಮಿಯ ಪವಾಡ ಅಂತ ಗುಣಗಾನ ಮಾಡುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆ ಬಾಲಕನಿಗೆ ಮಾತು ಬರಲ್ಲ, ಕಿವಿ ಕೇಳೋದಿಲ್ಲ, ಎಲ್ಲವನ್ನ ಕೈ ಸನ್ನೆಯಲ್ಲೇ ಹೇಳುತ್ತಿದ್ದ. ಮನೆಯವರು ಎಷ್ಟೇ ಖರ್ಚು ಮಾಡಿದ್ರೂ ಮಗನ ಸಮಸ್ಯೆ ಸರಿಯಾಗಿರಲಿಲ್ಲ. ಆದ್ರೆ ಅಯ್ಯಪ್ಪ ಸ್ವಾಮಿಯ ಪವಾಡದಿಂದ ಆ ಬಾಲಕನೀಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾನೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹಿಂದೂಗಳ ಪುಣ್ಯಕ್ಷೇತ್ರ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ಪ್ರತಿ ವರ್ಷ 48 ದಿನಗಳ ಕಠಿಣ ವ್ರತ ಮಾಡಿ ಭಕ್ತರು ಶಬರಿಮಲೆ ಏರ್ತಾರೆ. ಸ್ವಾಮಿಯ ದರ್ಶನ ಪಡೆದು ಲಕ್ಷಾಂತರ ಭಕ್ತರು ಪಾವನರಾಗ್ತಾರೆ. ಅಯ್ಯಪ್ಪ ಮಾಲಾಧಾರಿ ಬದುಕಲ್ಲಿ ಪವಾಡ. ಮಾತು ಬಾರದ ಬಾಲಕನ ಬಾಳು ಬಂಗಾರ.